ವೀಕ್ಷಕರೇ, ಈಗ ರಾಷ್ಟ್ರಪತಿ ವ್ಲಾಡಿಮಿರ್ ಪುಟಿನ್ ಅವರ ಭಾರತದ ಪ್ರವಾಸದ ರಾಜಕೀಯ ವ್ಯವಹಾರದ ಕುರಿತು ಮಾತನಾಡೋಣ. ರಷ್ಯಾದ ಮುಖ್ಯಸ್ಥರ ಭಾರತದ ಈ ಪ್ರವಾಸದ ಕುರಿತು ನಮ್ಮ ದೇಶದಲ್ಲಿ ರಾಜಕೀಯ ಡೊಂಬರಾಟ ಮಾಡುವ ಕೆಸರರ ಚಾಟದ ಹೇಳಿಕೆಗಳು ಬರೆದಿದ್ರೆ ಅದು ಹೇಗೆ ಪೂರ್ಣಗೊಳ್ಳಲು ಸಾಧ್ಯ, ನೀವೇ ಹೇಳಿ. ಇರಲಿ, ಪುಟಿನ್ ಭೇಟೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ವಿದೇಶಗಳಿಂದ ಭಾರತಕ್ಕೆ ಆಗಮಿಸುವ ನಾಯಕರು ಇಲ್ಲಿಯ ವಿಪಕ್ಷ ನಾಯಕರನ್ನ ಭೇಟಿಯಾಗುವ ಸಂಪ್ರದಾಯ ಉಂಟು. ಆದರೆ ಈಗ ಭಾರತದಲ್ಲಿ ವಿದೇಶಿ ನಾಯಕರನ್ನ ಭೇಟಿಯಾಗುವ ಅವಕಾಶ ತಪ್ಪಿಸಲಾಗುತ್ತಿದೆಯಂತೆ. ಹಿಂದಿನ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ ಆಡಳಿತ ಅವಧಿಯಲ್ಲಿ ಪ್ರತಿಪಕ್ಷಗಳ ನಾಯಕರಿಗೆ ಕೂಡ ವಿದೇಶಿ ಗಣ್ಯರ ಜೊತೆಗೆ ಸಂವಾದ ನಡೆಸುವ ಅವಕಾಶ ಇತ್ತು ಎಂದು ರಾಹುಲ್ ವಾದಿಸುತ್ತಾರೆ. जनरली इस सरकार की पॉलिसी है, नॉर्मली ट्रेडिशन होता है कि एलओपी के साथ जो भी बाहर से आते हैं उनकी मीटिंग होती है. ये वाजपेयी जी के टाइम होता था, मनमोहन सिंह जी के टाइम होता था, ये ट्रेडिशन रहा है. बट आजकल क्या होता है कि जो फॉरेन डिग्नेटरीज आते हैं या जब मैं कहीं बाहर जाता हूँ तो सरकार उनको सजेस्ट करती है कि एलओपी से नहीं मिलना चाहिए. तो ये इनकी पॉलिसी है. ये हर बार करते हैं. जब मैं बाहर जाता हूँ ये करते हैं, जब लोग यहाँ आते हैं मैं करता हूँ. हमें मैसेज मिलता है कि हमें बताया गया है कि सरकार हमसे कहती है कि आपसे नहीं मिलना है. थैंक यू. वो तो है रिलेशन. देखिए, रिलेशन तो सबके साथ है. जो एलओपी एक दूसरा पर्सपेक्टिव देता है. हिंदुस्तान को हम भी रिप्रेजेंट करते हैं. हाँ, सिर्फ सरकार नहीं रिप्रेजेंट करती है. तो सरकार नहीं चाहती कि ऑपोजिशन के लोग बाहर के लोगों से मिलें. ये ट्रेडिशन है. एक सेकंड मुझे बोलने दीजिए. ये ट्रेडिशन है, ये नॉर्म है. बट मोदी जी इस नॉर्म को फॉलो नहीं करते हैं. फॉरेन मिनिस्ट्री इस नॉर्म को फॉलो नहीं करती. ಆದರೆ ಇವತ್ತಿನ ಮೋದಿ ಸರ್ಕಾರ ಈ ಪರಂಪರೆಯನ್ನ ಎಡಿಟ್ ಮಾಡಿಬಿಟ್ಟಿದೆಯಂತೆ. ನೋಡಿ ವೀಕ್ಷಕರೇ, ಶಿಷ್ಟಾಚಾರದಂತೆ ದೇಶಕ್ಕೆ ಆಗಮಿಸಿರುವ ಗಣ್ಯರ ಭೇಟಿಗೆ ಕೆಲವು ನಿಯಮಗಳಿವೆ. ಆ ನಿಯಮಗಳಂತೆ ಸರ್ಕಾರದ ಅಧಿಕಾರಿಗಳು, ಸರ್ಕಾರಿ ಸಂಸ್ಥೆಗಳು ಹಾಗೂ ಸರ್ಕಾರವನ್ನ ಪ್ರತಿನಿಧಿಸುವ ಸಚಿವರನ್ನ ಭೇಟಿ ಮಾಡುವುದು ಅಥವಾ ಅವರ ಜೊತೆಗೆ ಸಭೆ ನಿಯೋಜಿಸುವುದು ವಿದೇಶಾಂಗ ಸಚಿವಾಲಯದ ಜವಾಬ್ದಾರಿಯಾಗಿರುತ್ತದೆ. ಆದರೆ ಯಾವ ಸಚಿವರು ಮತ್ತು ಅಧಿಕಾರಿಗಳು ಹಾಗೂ ಸರ್ಕಾರದ ಸಂಸ್ಥೆಗಳ ಸಂಗಡ ಅತಿಥಿ ವಿದೇಶಿ ನಾಯಕರ ಭೇಟೆ ಮತ್ತು ಸಭೆ ನಡೆಸುವ ತೀರ್ಮಾನ ಆಯಾ ವಿದೇಶಿ ನಾಯಕರು ಹಾಗೂ ಅವರ ತಂಡದ ಪರಿಮಿತಿಯಲ್ಲಿರುತ್ತವೆ. ಅದರ ತೀರ್ಮಾನ ಆ ದೇಶದ ಸರ್ಕಾರದ ವ್ಯವಧಾನಕ್ಕೆ ಬಿಟ್ಟ ವಿಚಾರ ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ವೀಕ್ಷಕರೇ, ತಮಗೆ ನೆನಪಿರಬೇಕು, ಅಂದು 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಿಯಾಗಿದ್ದ ಸಂದರ್ಭ. ಆಗ ಪಾಕಿಸ್ತಾನದ ಅಂದಿನ ರಾಷ್ಟ್ರಪತಿ ಪರ್ವೇಜ್ ಮುಷರಫ್ ಭಾರತದ ಪ್ರವಾಸದಲ್ಲಿದ್ದರು. ಆಗ ಅವರು ಹುರಿಯತ್ ಕಾನ್ಫರೆನ್ಸಿನ 6 ನಾಯಕರನ್ನ ಭೇಟಿಯಾಗಿದ್ದರು. ಮುಷರಫ್ ಚಹಾಕೂಟಕ್ಕೆ ಅವರನ್ನ ಆಹ್ವಾನಿಸಿದ್ದರು. ಈ ಭೇಟೆಗೆ ವಾಜಪೇಯಿ ಸರ್ಕಾರ ಅನುಮತಿ ಕೊಟ್ಟಿರಲಿಲ್ಲ. ಹುರಿಯತ್ ಕಾನ್ಫರೆನ್ಸಿನ ನಾಯಕರನ್ನ ಭೇಟಿಯಾಗುವ ತೀರ್ಮಾನ ಖುದ್ದು ಪರ್ವೇಜ್ ಮುಷರಫ್ ಅವರದ್ದಾಗಿತ್ತು. ಈಗ ಪ್ರಸ್ತುತ ಸಂದರ್ಭದಲ್ಲಿ ಭಾರತ ಪ್ರವಾಸದಲ್ಲಿರುವ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಜೊತೆಗೆ ತಮ್ಮ ಭೇಟಿಗೆ ಅವಕಾಶ ಆಗದೇ ಇರುವ ವಿಚಾರಕ್ಕೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ರಾಹುಲ್ ಆರೋಪ ಮಾಡುತ್ತಿದ್ದಾರೆ. ವೀಕ್ಷಕರೇ ನೋಡಿ, ಜೂನ್ 9, 2024ಕ್ಕೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅಧಿಕಾರ ವಹಿಸಿಕೊಂಡ ನಂತರದ ಸಂದರ್ಭಗಳನ್ನ ಒಮ್ಮೆ ನಾವು ನೋಡೋದಾದ್ರೆ, ಭಾರತಕ್ಕೆ ಆಗಮಿಸಿರುವ ಅನೇಕ ವಿದೇಶಿ ನಾಯಕರನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದರು ಎಂಬುವ ದಾಖಲೆಗಳಿವೆ. ಆ ಪಟ್ಟಿಯಲ್ಲಿ ಜೂನ್ 10, 2024ರಂದು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದರು. ಆಗಸ್ಟ್ 21, 2024ರಂದು ಮಲೇಷಿಯನ್ ಪ್ರಧಾನಿ ಅನ್ವರ್ ಇಬ್ರಾಹಿಂ, ಮಾರ್ಚ್ 8, 2025ರಂದು ನ್ಯೂಜಿಲೆಂಡ್ ಪ್ರಧಾನಿ ಮತ್ತು ಸೆಪ್ಟೆಂಬರ್ 16, 2025ಕ್ಕೆ ಮರಿಷನ್ ಪ್ರಧಾನಿ ಜೊತೆಗೂ ರಾಹುಲ್ ಗಾಂಧಿ ಭೇಟಿಯಾಗಿದ್ರು. ಇದನ್ನ ದಾಖಲಿಸುವ ಫೋಟೋಗಳು ನಮ್ಮ ಕಣ್ಣ ಮುಂದೆಯೇ ಇವೆ. ಲೇಟೆಸ್ಟ್ ಭಾವಚಿತ್ರ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತಕ್ಕೆ ಆಗಮಿಸಿದ್ದ ವಿದೇಶಿ ಗಣ್ಯರ ಜೊತೆಗೆ ರಾಹುಲ್ ಗಾಂಧಿ ಭೇಟಿ ಮಾಡಿದ ಫೋಟೋ. ಕೇವಲ 2.5 ತಿಂಗಳಲ್ಲಿ ರಾಹುಲ್ ಗಾಂಧಿಯವರ ನೆನಪಿನ ಶಕ್ತಿ ಇಷ್ಟೊಂದು ವೀಕ್ ಆಗಿಬಿಟ್ಟಿತೇನೋ ಎಂಬುವ ಕುತೂಹಲ ಈಗ ಎಲ್ಲರನ್ನ ಕಾಡ್ತಾ ಇದೆ. ಪುಟಿನ್ ಭೇಟಿಗೆ ಅವಕಾಶವಾಗದಿರುವ ಬಗ್ಗೆ ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಸರಾಸಗಟ್ಟಾಗಿ ತಳ್ಳಿ ಹಾಕಿದ್ದಾರೆ. ಇದಲ್ಲವೇ ನವಭಾರತ ಯಂಗ್ ಇಂಡಿಯಾದ ಯಂಗ್ ನಾಯಕ ಪಪ್ಪುನ ಅರಳು ಮರಳು.
ನಮಸ್ಕಾರ. ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.